Students, yes. Yeah, Chandrakala, Usha, Deepti, Nagesh, Devil Boy, Chandrakant, Mahesh, Mamata. Good evening, everyone. Hello, hi. Yeah. So, yesterday we discussed regarding the changes, right? So, the physical and chemical changes we discussed, and we discussed regarding the concept of the balanced equation. One example ನೋಡಿದ್ವಿ ನಾವು ಹೌದಾ? ಯಾ, ವೆರಿ ಗುಡ್. ಸೊ ಎಸ್ಟರ್ಡೇ ಯಾರೆಲ್ಲ ಅಟೆಂಡ್ ಆಗಿದ್ರಿ ಕ್ಲಾಸ್ ಅನ್ನ? ಅವರೆಲ್ಲರೂ ಇದ್ದೀರಾ ಇವತ್ತು? ಯಾ, ಓಕೆ. ಸೊ ಆಸ್ ಐ ಸೆಡ್, today we are going to discuss the sub concept called balanced chemical equations. Okay, my dear boys and girls, this balanced chemical equations is not only important in this chapter, it is important in all the chemistry chapters what we are going to learn. ರಾಸಾಯನಿಕ ಶಾಸ್ತ್ರದಲ್ಲಿ ನಾವು ಯಾವುದಾದ್ರೂ ಒಂದು ಪಾಠವನ್ನ ಕನ್ಸಿಡರ್ ಮಾಡಿದ್ರೆ ಅಲ್ಲಿ ನಮಗೆ ರಾಸಾಯನಿಕ ಸಮೀಕರಣಗಳು, ರಾಸಾಯನಿಕ ಕ್ರಿಯೆಗಳು ಬಂದೇ ಬರ್ತವೆ. ಸೊ ಅವಾಗ ಬರೆಯುವಾಗ ನಾವು ಯಾವಾಗ್ಲೂ ಸರಿದೂಗಿಸಿದ ಮೀನ್ಸ್ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಶನ್ಸ್ ಅನ್ನ ಬರಿಬೇಕಾಗತ್ತೆ. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಡೀಲ್ ವಿತ್ ಇಟ್ ಕಂಪ್ಲೀಟ್ಲಿ. ನಾನು ಅದಕ್ಕೆ ಒಂದು ಕ್ಲಾಸ್ ಅನ್ನ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಶನ್ಸ್ಗೆ ಇಟ್ಟಿದ್ದೇನೆ, ಯಾಕೆಂದ್ರೆ ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ರೈಟ್. ಸೊ yesterday I have given you the example of magnesium and oxygen. ಹೌದಾ? ಸೊ ಏನ್ ಮಾಡಿದ್ವಿ ನಾವು? ಎಕ್ಸ್ಪೆರಿಮೆಂಟ್ ಅನ್ನ ನೋಡಿದ್ವಿ. ಅದ್ರಲ್ಲಿ ಏನ್ ಮಾಡಿದ್ರು? ದ ಮ್ಯಾಗ್ನೀಷಿಯಂ ರಿಬ್ಬನ್ ವಾಸ್ ಬೀಯಿಂಗ್ ಬರ್ನ್ಡ್ ಇನ್ ಪ್ರೆಸೆನ್ಸ್ ಆಫ್ ವಾಟ್? ಆಕ್ಸಿಜನ್. ರೈಟ್. ಆಕ್ಸಿಜನ್ ಜೊತೆ ಅದನ್ನ ರಿಯಾಕ್ಟ್ ಮಾಡಿದಾಗ, ಆಕ್ಸಿಜನ್ ಜೊತೆ ಅದನ್ನ ಬರ್ನ್ ಮಾಡಿದಾಗ ವಿ ಗಾಟ್ ಮ್ಯಾಗ್ನೀಷಿಯಂ ಆಕ್ಸೈಡ್. ಹೌದಾ? ಸೊ ಮ್ಯಾಗ್ನೀಷಿಯಂ ಆಕ್ಸೈಡ್ ಬಂತು ನಮಗೆ. ರೈಟ್. ಸೊ ಈ ಮ್ಯಾಗ್ನೀಷಿಯಂ ಆಕ್ಸೈಡ್, let me write it in a now can you tell me? Yes, very good. Yeah. So ಈಗ ಮ್ಯಾಗ್ನೀಷಿಯಂ ಜೊತೆ ಆಕ್ಸಿಜನ್ ರಿಯಾಕ್ಟ್ ಆಯ್ತಾ? So we burnt magnesium in presence of oxygen. So what we got? Magnesium oxide. Right? Can you tell me which are the reactants here? ಇದರಲ್ಲಿ reactants ಯಾವುದು ಮಕ್ಕಳೇ? Anyone who is going to tell me first? Yes, come on. Which are the reactants here? Reactants ಗಳು ಯಾವುದು? Reactants ಅಂದ್ರೆ ಏನು? Which will combine, which will react to one another. ಯಾರು ಹೇಳ್ತೀರಾ? I am asking reactants. Reactants. Very good. G1 answered as magnesium. Magnesium ಒಂದಿದೆ, ಮತ್ತಿನ್ನೊಂದು ಯಾವುದು? Very good. Akash, I'm sorry, Atish answered it. Magnesium and oxygen are reactants which will react to one another. Which is a product here? Obviously, the product will be magnesium oxide. Product ಏನು ಬಂತು? ಏನು ಉತ್ಪನ್ನ ಬಂತು ನಮಗೆ? Magnesium oxide. ಇದು ನೆನಪಲ್ಲಿ ಇಟ್ಕೊಳ್ಳಿ. ರಿಯಾಕ್ಟೆಂಟ್ಸ್ ಅನ್ನ ನಾವು ಯಾವ ಬದಿಯಲ್ಲಿ ಬಡಿತೀವಿ? ವಿ ಆಲ್ವೇಸ್ ರೈಟ್ ದ ರಿಯಾಕ್ಟೆಂಟ್ಸ್ ಆನ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಥವಾ ಎಡಬದಿಯಲ್ಲಿ ಬರಿತೇವೆ. ಹೌದಾ? ಇನ್ನು ಪ್ರಾಡಕ್ಟ್ಸ್ ಗಳನ್ನ ಯಾವ ರೀತಿ ಬರಿತೇವೆ? ವಿ ವಿಲ್ ರೈಟ್ ದ ಪ್ರಾಡಕ್ಟ್ಸ್ ಆನ್ ರೈಟ್ ಹ್ಯಾಂಡ್ ಸೈಡ್, ಬಲಬದಿಯಲ್ಲಿ ಬರಿತೇವೆ. ಸೊ ದೀಸ್ ಆಲ್ ಯು ಶುಡ್ ರಿಮೆಂಬರ್ ವೈಲ್ ರೈಟಿಂಗ್ ದ ಕೆಮಿಕಲ್ ರಿಯಾಕ್ಷನ್ಸ್. Yes, my dear friends, let us proceed with the balancing of chemical equations now. ಹೌದಾ? ಸೊ yesterday we discussed one example, that is magnesium oxide ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಯಾವ ರೀತಿ ಅದನ್ನ ಬ್ಯಾಲೆನ್ಸ್ ಮಾಡಬೇಕು ಅಂತ. ಸೊ ಟುಡೇ ಐ ವಿಲ್ ಡಿಸ್ಕಸ್ ಸಿಂಪಲ್ ಎಕ್ಸಾಂಪಲ್ಸ್. ಅದಾದ್ಮೇಲೆ ಮತ್ತೆ ಕಾಂಪ್ಲೆಕ್ಸ್ ಎಕ್ಸಾಂಪಲ್ಸ್ಗೆ ಹೋಗೋಣ. ಓಕೆನಾ? ಜಸ್ಟ್ ಅ ಮಿನಿಟ್. ಯಾ.
Okay. So now let us consider the formation of water. Water formula ಏನು ಯಾರು ಹೇಳ್ತೀರಾ? What is the formula of water? ನೀರಿನ ಅಣುಸೂತ್ರ ಏನು ಮಕ್ಕಳೇ? Yes. ನೀರಿನ ಅಣುಸೂತ್ರ. What is the formula of water? Very good. Raghupati Nayak answered it. Krishna, Jeevan, H2O. ಹೌದಾ? ಸೊ H2O ಯಾವ ರೀತಿ ಬರಿತೀವಿ ನಾವು? H2O ಅಂದ್ರೆ ನೀರು ಯಾವ ರೀತಿ ಫಾರ್ಮೇಶನ್ ಆಗತ್ತೆ? ವೆನ್ ಹೈಡ್ರೋಜನ್ reacts with oxygen, we get what? Water, H2O. ಹೌದಾ? So here H2 means what? Hydrogen. Fine. What is O2? Oxygen. What is H2O? This is water. ಈಗ ಏನ್ ಮಾಡ್ಬೇಕು? ಸಿಸ್ಟಮೆಟಿಕ್ ಆಗಿ, ಮೊದ್ಲಿಗೆ ನಿಮಗೆ ಕನ್ಫ್ಯೂಸ್ ಆಗತ್ತೆ, ಅಂದ್ರೆ ಸ್ಪೀಡ್ ಆಗಿ ಮಾಡಕ್ ಆಗೋದಿಲ್ಲ. ಸೊ ಅವಾಗ ಏನ್ ಮಾಡ್ಬೇಕು? ಈ ರೀತಿ ಒಂದು ಬಾಕ್ಸ್ ಅನ್ನ ಹಾಕೋಬೇಕು ಮಕ್ಕಳೇ. ಹೌದಾ? ಐ ಆಮ್ ಟೆಲಿಂಗ್ ಯು ದ ಸ್ಟೆಪ್ 1 ಆಫ್ ಬ್ಯಾಲೆನ್ಸಿಂಗ್ ಇಕ್ವೇಶನ್. ಜಸ್ಟ್ ಅ ಮಿನಿಟ್. ರೈಟ್. ಸೊ ಈ ರೀತಿ ಬಾಕ್ಸ್ ಅನ್ನ ಹಾಕೊಳ್ಳಿ. ಅದಾದ್ಮೇಲೆ ಈ ರೀತಿ ಹಾಕೊಳ್ಳಿ. ಅದಾದ್ಮೇಲೆ ಏನ್ ಮಾಡ್ಬೇಕು? ಸೊ ಲೆಟ್ ಅಸ್ ಕನ್ಸಿಡರ್ ದ ಫಸ್ಟ್ ರಿಯಾಕ್ಟೆಂಟ್ಸ್. ಯಾವುದು ಫಸ್ಟ್ ರಿಯಾಕ್ಟೆಂಟ್ ಯಾವ್ದಿದೆ ಇಲ್ಲಿ? ಹೈಡ್ರೋಜನ್ ಇದೆ ಅಲ್ವಾ? ಬಿ ಕಾನ್ಸಂಟ್ರೇಟ್. ಈಗ್ಲೇ ಏನು ಬರ್ಕೋಬೇಡಿ, ಕಾನ್ಸಂಟ್ರೇಟ್ ಮಾಡಿ. ಹೈಡ್ರೋಜನ್, ಅದರ ಅಣುಸೂತ್ರ ಏನು? H ಅಂತ ಗೊತ್ತಿದೆ. ಸೊ ವಾಟ್ ಈಸ್ ದ ನಂಬರ್ ಆಫ್ ಹೈಡ್ರೋಜನ್ ಆಟಮ್ಸ್ ಹಿಯರ್? ಹೈಡ್ರೋಜನ್ ಆಟಮ್ಸ್ ನಂಬರ್ ಏನಿದೆ? ಕ್ಯಾನ್ ಯು ಟೆಲ್ ಮಿ ವಾಟ್ ಈಸ್ ದ ನಂಬರ್ ಆಫ್ ಹೈಡ್ರೋಜನ್ ಆಟಮ್? ಯಾ, ಎಷ್ಟಿದೆ ಹೈಡ್ರೋಜನ್ನು? ಎಷ್ಟಿದೆ ಹೈಡ್ರೋಜನ್ನು? ವೆರಿ ಗುಡ್, 2. ರೈಟ್. ಸೊ ಹೈಡ್ರೋಜನ್ ಏನಿದೆ? 2 ಆಗಿದೆ ಇಲ್ಲಿ. ವಾಟ್ ಈಸ್ ದ ನಂಬರ್ ಆಫ್ ಆಟಮ್ಸ್ ಇನ್ ಆಕ್ಸಿಜನ್? ಆಕ್ಸಿಜನ್ ಎಷ್ಟಿದೆ? ಎಸ್, ಆಕ್ಸಿಜನ್ ಕೂಡ 2 ಇದೆ. ಸೊ ಆಕ್ಸಿಜನ್ ಆಲ್ಸೋ 2. ಹೌದಾ? ಸೊ ಇದು ಯಾವ ಸೈಡ್ ಆಯ್ತು? LHS ಸೈಡ್, ಲೆಫ್ಟ್ ಹ್ಯಾಂಡ್ ಸೈಡ್ ಆರ್ ರಿಯಾಕ್ಟೆಂಟ್ ಸೈಡ್ ಆಯ್ತು ಮಕ್ಕಳೇ. ಡೂ ಕಾನ್ಸಂಟ್ರೇಟ್. ಓಕೆ, ನೌ ಲೆಟ್ ಅಸ್ ಪ್ರೊಸೀಡ್ ಟು ದ RHS ಸೈಡ್. RHS ಸೈಡ್ ಹೀಗೆ ಪ್ರೊಸೀಡ್ ಆಗೋಣ. ಹೌದಾ? ಸೊ ಇಲ್ಲಿ ನೀವು ಬಂದಾಗ ಇಲ್ಲಿ ನೋಡ್ಕೊಳ್ಳಿ, RHS ಸೈಡ್ ಒಂದು ಹಾಕೋಣ ಬಾಕ್ಸ್ ಅನ್ನ. and here you can see, yeah, what is hydrogen? Hydrogen ಎಷ್ಟಿದೆ RHS ಸೈಡು? RHS ಸೈಡ್ ಅಂದ್ರೆ ಈ ಬದಿ. let me just spotlight it this side. so very good. hydrogen ಎಷ್ಟಿದೆ RHS ಸೈಡು? it is nothing but product side ಎಷ್ಟಿದೆ? 2 ಇದೆ. what about oxygen? oxygen ಎಷ್ಟಿದೆ product side ಅಲ್ಲಿ ಅಥವಾ RHS ಸೈಡ್ ಅಲ್ಲಿ? yes my dear friends, be fast. ವೆರಿ ಗುಡ್. ಬಿಂದುಶ್ರೀ ಆನ್ಸರ್ಡ್ ಇಟ್ 1 ಇದೆ. ಸೊ ಇಲ್ಲಿ ನೋಡಿ, ಹೈಡ್ರೋಜನ್ ಬ್ಯಾಲೆನ್ಸ್ಡ್ ಇದೆ ಬಟ್ ಆಕ್ಸಿಜನ್ ಬ್ಯಾಲೆನ್ಸ್ಡ್ ಇಲ್ಲ. ಸೊ ನಾವು ವಾಟ್ ವಿ ಹ್ಯಾವ್ ಟು ಡೂ? ವಿ ಹ್ಯಾವ್ ಟು ಬ್ಯಾಲೆನ್ಸ್ ದ ಇಕ್ವೇಶನ್. ಸೊ ಈಗ ಏನ್ ಮಾಡ್ಬೇಕು ನಾವು? ಸಪೋಸ್ ಇಫ್ ವಿ ರೈಟ್ 2 ಹಿಯರ್, ಇಲ್ಲಿ 2 ಬರೆಯೋ ಹಾಗಿಲ್ಲ. ದಿಸ್ ಈಸ್ ರಾಂಗ್. ಈ ಮೆಥಡ್ ಅಲ್ಲ ಇದು. ಹೌದಾ? ಮೆಥಡ್ ಅಲ್ಲ ಇದು. ಯಾಕೆ ಬರೆಯಕ್ಕಾಗಲ್ಲ ಮೇಡಮ್ ಅಂದ್ರೆ, ದಿಸ್ ವಿಲ್ ಇಂಡಿಕೇಟ್ ಡಿಫ್ರೆಂಟ್. ಅದು ಮಾಲಿಕ್ಯೂಲ್, ಆಕ್ಸಿಜನ್ ಅಟಮ್, ಅಣು ಇದ್ದಿದ್ದು ಮಾಲಿಕ್ಯೂಲ್ ಅಂತ ಅನ್ಸ್ಕೊಳ್ಳುತ್ತೆ. ಸೊ ಈ ರೀತಿ ಬರೆಯೋದು ಇಟ್ ಈಸ್ ನಾಟ್ ಅ
ರೂಲ್ ಅಂತ ಹೇಳ್ಬಹುದು. ಓಕೆನಾ? ಯಾ. ಸೊ ಈಗ ನಾವೇನ್ ಮಾಡ್ತೇವೆ, ಇಫ್ ಐ ರೈಟ್ 2 ಹಿಯರ್, ಇಲ್ಲಿ 2 ಅನ್ನ ಬರಿತಾ ಇದ್ದೇನೆ. ಲೆಟ್ ಮಿ ಟೇಕ್ ಅದರ್ ಇಂಕ್ so that it will be visible for you. See, here I am writing 2. ಹೌದಾ? 2H2O. 2H2O ಆದಾಗ ಇಲ್ಲೇನಾಯ್ತು? ಸೊ 2O, ಸೊ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇಲ್ಲಿ 1 ಇದ್ದಿದ್ದು 2 ಆಯ್ತು. ಬಟ್ ವಾಟ್ ಹ್ಯಾಪನ್ಸ್ ಟು ದ ಹೈಡ್ರೋಜನ್ ಹಿಯರ್? ಇಲ್ಲಿ 2 ಇದೆ, ಇಲ್ಲಿ 2 ಇದೆ. ಯಾವಾಗ ನಾವು 2 ಅನ್ನ ಈ ಬದಿ ಬರಿತೇವೆ, ವೆನ್ ವಿ ರೈಟ್ 2 ಹಿಯರ್, ಸೊ ಇಟ್ ಈಸ್ ಇಟ್ ಇನ್ಕ್ಲೂಡ್ಸ್ ಫಾರ್ ಬೋತ್. ಇಟ್ ಈಸ್ ರಿಲೇಟೆಡ್ ಟು ಬೋತ್. ಇಟ್ ಈಸ್ ರಿಲೇಟೆಡ್ ಟು hydrogen also, it is related to oxygen also. ಓಕೆನಾ? ಸೊ ದಟ್ ಈಸ್ ವೈ ಈಗ 2 ಅನ್ನ ಬರ್ದಾಗ ಏನಾಗತ್ತೆ, 2 into 2, ಇಲ್ಲೊಂದು 2 ಇದೆ, ಕೆಳಗೊಂದು 2 ಇದೆ. ಸೊ ಯು ಹ್ಯಾವ್ ಟು ಮಲ್ಟಿಪ್ಲೈ 2 into 2. ವಾಟ್ ಈಸ್ 2 into 2? ಎರಡೆರಡ್ಲೆ ಎಷ್ಟು? ವೆರಿ ಗುಡ್ ರೂಪ. ಇಟ್ ಈಸ್ 4. ಏನಾಯ್ತು ಇಲ್ಲಿ? 4 ಆಯ್ತು. ಹೈಡ್ರೋಜನ್ 4 ಆಯ್ತು, ಆಕ್ಸಿಜನ್ 2 ಆಯ್ತು. ಮತ್ತೆ ಇಂಬ್ಯಾಲೆನ್ಸ್ ಆಗಿದೆ. ಸೊ ವಾಟ್ ವಿ ಆರ್ ಗೋಯಿಂಗ್ ಟು ಮೇಕ್ ಹಿಯರ್? ಮತ್ತೆ ಈ ಕಡೆ ಬಂದಾಗ ಇಲ್ಲಿ ನೀವು ನೋಡಿದಾಗ ಮಕ್ಕಳೇ, ಸೊ ಇಲ್ಲಿ ಆಕ್ಸಿಜನ್ 2 ಇದೆ, ಸೊ ಆಕ್ಸಿಜನ್ ಅನ್ನ ಬಿಟ್ಬಿಡೋಣ, ಅದ್ರ ಪಾಡಿಗೆ ಅದನ್ನ ಬಿಡೋಣ. ಸೊ ವೆನ್ ವಿ ರೈಟ್ 2 ಹಿಯರ್, ಇಲ್ಲಿ 2 ಅನ್ನ ಬರ್ದಾಗ, ಸೊ ಇಲ್ಲಿ 2 ಇದೆ, ಕೆಳಗಡೆ 2 ಇದೆ, 2 2s are 4. ಸೊ ಇಲ್ಲಿ 2 ಅನ್ನ ಬರ್ದಾಗ ಕೂಡ ಇದೇನಾಗತ್ತೆ? 4 ಆಗತ್ತೆ. ನಾವು ಜಸ್ಟ್ ಸಿ ಹಿಯರ್, LHS RHS, ಹೈಡ್ರೋಜನ್ 4 ಇದೆ, ಹೈಡ್ರೋಜನ್ 4 ಇದೆ, ಆಕ್ಸಿಜನ್ is 2, ಆಕ್ಸಿಜನ್ is 2. Is it balanced now? Is it balanced now? Yes. Is it balanced now? Balanced ಆಯ್ತಾ? Very good. So like this you have to balance the equation. So if you want, you can write it down. Otherwise we have other examples too. Fine. Now let us proceed to the other example. Okay. So balanced chemical equations. So ಇಲ್ಲಿ ನೋಡಿ, observe this example. This is from your textbook itself. Okay na? So when zinc, what do you mean by Zn? It is nothing but zinc. Yeah. So Zn is zinc. Zinc reacts with what? Sulfuric acid. So these are the reactants. And what is the product here? Zinc sulfate. SO4 bantu andre sulfate agate. And hydrogen gas is liberated. Howda? So this is the reaction. So ಇಲ್ಲಿ ನೋಡಿ ಅವ್ರು ಯಾವ ರೀತಿ ಬರ್ಕೊಂಡಿದ್ದಾರೆ. Just observe the table systematically. First box ಅನ್ನ ಹಾಕಬೇಕು. ಮೊದಲಿಗೆ ಎಲಿಮೆಂಟ್ಸ್ ಅನ್ನ just write down the elements here. Zn ಯಾವ್ದ್ಯಾವ್ದು ಎಲಿಮೆಂಟ್ಸ್ ಗಳಿವೆ? ಬೋತ್ ರಿಯಾಕ್ಟೆಂಟ್ಸ್ ಅಂಡ್ ಪ್ರಾಡಕ್ಟ್ ಸೈಡ್. ಜಿಂಕ್ ಇದೆ, ಜಿಂಕ್ ಅನ್ನ ಬರ್ದಿದ್ದೀವಿ. ಹೈಡ್ರೋಜನ್ ಇದೆ, ಹೈಡ್ರೋಜನ್ ಇದೆ. ಸಲ್ಫೇಟ್ ಅಂತ ಯು ಶುಡ್ ನಾಟ್ ಟೇಕ್ ಆಸ್ SO4. ಸಲ್ಫೇಟ್ ಅಂದ್ರೆ ಏನು? ಸಲ್ಫೇಟ್ ಈಸ್ ಮೇಡ್ ಅಪ್ ಆಫ್ ವಾಟ್? ಸಲ್ಫರ್ ಅಂಡ್ ಆಕ್ಸಿಜನ್. ಸೊ ಅದನ್ನ ಎರಡು ಸಪರೇಟ್ ಅಂತ ಪರಿಗಣಿಸಬೇಕಾಗತ್ತೆ. ವಿ ಹ್ಯಾವ್ ಟು ಕನ್ಸಿಡರ್ ದೆಮ್ ಆಸ್ ಸಪರೇಟ್ಲಿ. ಸೊ ಸಲ್ಫರ್ and oxygen. Next, ಇಲ್ಲಿ ನೋಡಿ, number of atoms in reactants. Reactant side ಅಲ್ಲಿ ಎಷ್ಟು atoms ಗಳಿವೆ? That is on left hand side. Number of atoms in products ಅಂದ್ರೆ right hand side ಅಲ್ಲಿ ಎಷ್ಟು atoms ಗಳಿವೆ? Now let us see. Zinc ಎಷ್ಟಿದೆ? ಇಲ್ಲಿ ನೋಡಿ, ಇಲ್ಲಿ ಏನು ಇಲ್ಲದೆ ಹೋದ್ರೆ 2, 3 ಏನು ಇಲ್ಲದೆ ಹೋದ್ರೆ we should consider this as 1 ಇದೆ ಅಂತ. So zinc 1 ಇದೆ. ಹೈಡ್ರೋಜನ್ ಎಷ್ಟಿದೆ? 2 ಇದೆ, ರೈಟ್? ಸಲ್ಫರ್ ಇಲ್ಲಿ ನೋಡಿ, ಸಲ್ಫರ್ ಹಿಂದೆ ಮುಂದೆ ಏನು ಇಲ್ಲ, ಸೊ ಇದು 1 ಅಂತ ಕನ್ಸಿಡರ್ ಮಾಡ್ಕೋಬೇಕು. ಸಲ್ಫರ್ 1. ಆಕ್ಸಿಜನ್ ಎಷ್ಟಿದೆ? 4 ಇದೆ, ರೈಟ್? ಸೊ ದಿಸ್ ಈಸ್ ಆನ್ ವಾಟ್? ರಿಯಾಕ್ಟೆಂಟ್ ಸೈಡ್.
ಹೌದಾ, ರಿಯಾಕ್ಟೆಂಟ್ ಸೈಡ್ ಅಲ್ಲಿ. ವೆರಿ ಗುಡ್, ವೆರಿ ಗುಡ್, ವೆರಿ ಹ್ಯಾಪಿ ಫಾರ್ ಯುವರ್ ರೆಸ್ಪಾನ್ಸಸ್. ಈ ರೀತಿ ಕಮೆಂಟ್ ಮಾಡ್ತಾ ರೆಸ್ಪಾಂಡ್ ಮಾಡ್ತಾ ಹೋಗ್ಬೇಕು, ಆಯ್ತಾ. ನೆಕ್ಸ್ಟ್, ವೆನ್ ವಿ ಕಮ್ ಟು ದ ಪ್ರೊಡಕ್ಟ್ಸ್ ಸೈಡ್, ಸೊ ಜಸ್ಟ್ ಸಿ ಅಟ್ ಪ್ರಾಡಕ್ಟ್ ಸೈಡ್, ವಾಟ್ ಈಸ್ ದ ನಂಬರ್ ಆಫ್ ಆಟಮ್ ಇನ್ ಪ್ರಾಡಕ್ಟ್ ಸೈಡ್? Zn, ಏನು ಇಲ್ಲ ಅಂದ್ರೆ ಇಟ್ ಈಸ್ 1. ದೆನ್ ಹೈಡ್ರೋಜನ್, ಹೈಡ್ರೋಜನ್ ಎಷ್ಟಿದೆ? 2 ಇದೆ. ಸಲ್ಫರ್ ಎಷ್ಟಿದೆ? 1 ಇದೆ. ಆಕ್ಸಿಜನ್ ಎಷ್ಟಿದೆ? 4 ಇದೆ. So here number of reactants, that is Zn is same, then hydrogen is same, sulfur is same, oxygen is same. So this equation is already balanced. ಹೌದಾ? So there is no need to balance the equation. ಸೊ ಈ ರೀತಿ ಇಕ್ವೇಶನ್ಸ್ ಗಳನ್ನು ಕೂಡ ನಿಮಗೆ ಕೊಡಬಹುದು. ಬ್ಯಾಲೆನ್ಸ್ ದ ಕೆಮಿಕಲ್ ಇಕ್ವೇಶನ್ಸ್ ಅಂತ 2 ಮಾರ್ಕ್ಸ್ಗೆ 3 ಮಾರ್ಕ್ಸ್ಗೆ ಕೊಡ್ತಾರೆ. ಸೊ ಒಂದೊಂದ್ಸಲ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಶನ್ ಅನ್ನ ಕೊಟ್ಟಿರ್ತಾರೆ. ಸೊ ಈ ರೀತಿ ಟೇಬಲ್ ಹಾಕೊಂಡು ನೀವು ಸಾಲ್ವ್ ಮಾಡಿದ್ರೆ ಇಟ್ ವಿಲ್ ಬಿ ಅಕ್ಯುರೇಟ್, ಎಕ್ಸಾಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಕರೆಕ್ಟ್ ಆಗಿ ಗೊತ್ತಾಗತ್ತೆ. ಓಕೆ, ನಾವ್ ಲೆಟ್ ಅಸ್ ಪ್ರೊಸೀಡ್ ಟು ದ ನೆಕ್ಸ್ಟ್ ಎಕ್ಸಾಂಪಲ್. ಓಕೆ, ಸೊ ಇಲ್ಲಿ ನೋಡಿ, ದ ಎಕ್ಸಾಂಪಲ್ ಈಸ್, ಐ ಹೋಪ್ ಇಟ್ ಇಸ್ ವಿಸಿಬಲ್. FE, what do you mean by FE? FE ಅಂದ್ರೆ ಏನ್ ಮಕ್ಕಳೇ? What is the name of FE here? Yes, Chidanand, sulfate is made up of sulfur and oxygen, exactly. Iron, very good. Yeah, so iron. And H2O means water. So this is iron, this is water, and this is ferric oxide and hydrogen. ಹೌದಾ? So ಇಲ್ಲಿ ನೋಡಿ, when you see the iron here, iron is 1. So let us proceed to the next slide. Yeah, see. So element anta box ಹಾಕೋತೀವಿ, number of atoms in the reactants, number of atoms in the products. So iron ಎಷ್ಟಿದೆ ಇಲ್ಲಿ? It is nothing but 1. So we wrote 1 here. Okay ನಾ? Next, ಅದೇ ರೀತಿ ರೈಟ್ ಹ್ಯಾಂಡ್ ಸೈಡ್, ಪ್ರಾಡಕ್ಟ್ ಸೈಡ್ ಅಲ್ಲಿ ನೋಡಿ, RHS ಸೈಡ್ ಅಲ್ಲಿ we have iron as 3. So 3 ಅನ್ನ ಬರೆದಿದ್ದೇವೆ. ನೆಕ್ಸ್ಟ್ ಹೈಡ್ರೋಜನ್ ಅಂತ ಬಂದಾಗ, what is the number of hydrogen here? Yes, exactly. It is Fe means iron, He ಅಂದ್ರೆ helium. ಓಕೆನಾ? ನೆಕ್ಸ್ಟ್ Fe, ಸೊ ಎಷ್ಟಿದೆ ಇಲ್ಲಿ? 3 ಇದೆ ಆಟಮ್ಸ್. ನೆಕ್ಸ್ಟ್ ಹೈಡ್ರೋಜನಿಗೆ ಬಂದ್ರು. ಹೈಡ್ರೋಜನ್ ಎಷ್ಟಿದೆ? ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ವಿ ಹ್ಯಾವ್ 2 ಆಟಮ್ಸ್ ಆಫ್ ಹೈಡ್ರೋಜನ್. ಹೌದಾ? ಅದೇ ರೀತಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲೂ ಕೂಡ 2 ಆಟಮ್ಸ್ ಇದೆ. ನೆಕ್ಸ್ಟ್, ವೆನ್ ಯು ಕನ್ಸಿಡರ್ ಆಕ್ಸಿಜನ್, O ಕನ್ಸಿಡರ್ ಮಾಡಿದಾಗ O ಈಸ್ 1 ಹಿಯರ್. ಏನು ಇಲ್ಲ ಅಂದ್ರೆ ಏನ್ ಅನ್ಕೋಬೇಕು? 1 ಅನ್ಕೋಬೇಕು. ಅದೇ ರೀತಿ ಈ ಕಡೆ ಬಂದಾಗ, ದಟ್ ಈಸ್ ಆನ್ ರೈಟ್ ಹ್ಯಾಂಡ್ ಸೈಡ್, ವಿ ಹ್ಯಾವ್ 4 atoms of oxygen. So we need to balance what? We need to balance Fe here. Iron ಅನ್ನ ಬ್ಯಾಲೆನ್ಸ್ ಮಾಡಬೇಕಾಗಿದೆ. ಅದಾದ ತಕ್ಷಣ ಆಕ್ಸಿಜನ್ ಅನ್ನ ಬ್ಯಾಲೆನ್ಸ್ ಮಾಡಬೇಕಾಗಿದೆ. ಸೊ ಫಸ್ಟ್ ವಿ ಹ್ಯಾವ್ ಟು ಆಲ್ವೇಸ್ ಪ್ರಿಫರ್ ದ ಎಲಿಮೆಂಟ್ಸ್. ಆಕ್ಸಿಜನ್, ಹೈಡ್ರೋಜನ್ ಅನ್ನ ಯಾವಾಗ್ಲೂ ಲಾಸ್ಟ್ ಅಲ್ಲಿ ಬ್ಯಾಲೆನ್ಸ್ ಮಾಡ್ಕೋಬೇಕು, ನೆನಪಲ್ಲಿ ಇಟ್ಕೊಳ್ಳಿ. ಫಸ್ಟ್ ವಿ ವಿಲ್ ಬ್ಯಾಲೆನ್ಸ್ ದ ಐರನ್ ನಾವು. ಓಕೆ, ಎಸ್, ವೆರಿ ಗುಡ್. ತುಂಬಾ ಜನ ಆನ್ಸರ್ ಕೂಡ ಮಾಡ್ತಿದ್ದೀರಾ. ಕ್ಯಾನ್ ಯು ಟೆಲ್ ಮೀ, ನಾವು ಎಲ್ಲಿ ಏನ್ ಬರೀಬಹುದು ಇಲ್ಲಿ? Fe plus H2O gives Fe3O4 plus hydrogen. ಸೊ ನಾನು ಈಗ ಐರನ್ ಅನ್ನ ಬ್ಯಾಲೆನ್ಸ್ ಮಾಡಬೇಕು. ಏನ್ ಬರಿಬೇಕು? ವೇರ್ ಐ ಹ್ಯಾವ್ ಟು ರೈಟ್? ವಾಟ್ ಐ ಹ್ಯಾವ್ ಟು ರೈಟ್? ಎನಿವನ್ ಥಿಂಕ್ ಮಾಡಿ ಹೇಳಿ. ಐರನ್ ಅನ್ನ ಬ್ಯಾಲೆನ್ಸ್ ಮಾಡ್ತಾ ಇದ್ದೇವೆ ಮಕ್ಕಳೇ. ಇಲ್ಲಿ ಎಷ್ಟಿದೆ ಐರನ್ನು? 3 ಇದೆ. ಇಲ್ಲಿ 1 ಇದೆ. ಸೊ ನಾನು ಎಷ್ಟು ಬರಿಬೇಕು? ವೆರಿ ಗುಡ್. someone said that. Just a minute. Very good. Hemant Gowda. Hemant Gowda answered it correctly. So what we have to write here? 3 ಅಂತ ಬರಿಬೇಕು. 3Fe. ಸೊ ಈ ಕಡೆನೂ 3 ಆಯ್ತು, ಆ ಕಡೆನೂ 3 ಆಯ್ತು.
ಓಕೆನಾ. ನೆಕ್ಸ್ಟ್ ಆಕ್ಸಿಜನ್ ನೋಡಿ, ಆಕ್ಸಿಜನ್ ಇಲ್ಲಿ 4 ಇದೆ, ಇಲ್ಲಿ ಎಷ್ಟಿದೆ? 1 ಇದೆ. ಸೊ ನಮಗೆ ಆಕ್ಸಿಜನ್ ಅನ್ನ ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ಏನ್ ಬರಿಬೇಕು? ಇಲ್ಲಿ ಆಕ್ಸಿಜನ್, ಇಲ್ಲಿ Fe3 ಇತ್ತು, ಸೊ ಇಲ್ಲೂ 3 ಬರಬೇಕು ಅಂತ ಐ ಮಲ್ಟಿಪ್ಲೈಡ್ ವಿತ್ 3. ಸೇಮ್ ವೇ ಇಲ್ಲಿ 4 ಆಕ್ಸಿಜನ್ ಇದೆ, ಸೊ ವಾಟ್ ಐ ಹ್ಯಾವ್ ಟು ಮಲ್ಟಿಪ್ಲೈ ಹಿಯರ್? ಎನಿವನ್? ಎಸ್, ಬಿ ಫಾಸ್ಟ್. ವೆರಿ ಗುಡ್, ಶೀಲಾ ಆನ್ಸರ್ಡ್ ಇಟ್. Uh, 4O, Pavitra, next, Karan Ramesh, Jagannath, very good. So I have to multiply with what? 4. 4 ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ 4 ಇಂದ ಮಲ್ಟಿಪ್ಲೈ ಮಾಡಿದಾಗ ಇಲ್ಲಿ ಆಕ್ಸಿಜನ್ ಎಷ್ಟಾಗತ್ತೆ? ಹಿಯರ್ 1 ಇತ್ತು ಆಕ್ಸಿಜನ್, ಹಿಯರ್ ಇಟ್ ಬಿಕಮ್ಸ್ 4. ನೆಕ್ಸ್ಟ್ ವಾಟ್ ಅಬೌಟ್ ಹೈಡ್ರೋಜನ್? ಹೈಡ್ರೋಜನ್ಗೆ ಡಿಸ್ಟರ್ಬ್ ಆಯ್ತು. ಇಲ್ಲಿ 4 into 2, 4 2s. ವಾಟ್ ಇಸ್ 4 2s? ಎಸ್, ಹೈಡ್ರೋಜನ್ ಡಿಸ್ಟರ್ಬ್ ಆಯ್ತು. ಇಲ್ಲಿ 4 2s ಎಷ್ಟು ಮಕ್ಕಳೇ? 4 2 ಎಷ್ಟು? ಬಿ ಫಾಸ್ಟ್, ಬಿ ಫಾಸ್ಟ್. 4 2s 8. Very good. Pune answered it. Then Atish answered it. So 4 2s 8. So ಇಲ್ಲಿ ಏನಾಯ್ತು? ಅದು 8 ಆಯ್ತು. ಬಟ್ ಹೈಡ್ರೋಜನ್ ಎಷ್ಟಿದೆ? ಇಲ್ಲಿ 2 ಇದೆ. ಸೊ ಟು ಮೇಕ್ ದಿಸ್ 8, ಇದನ್ನ ನಾನು 8 ಮಾಡಬೇಕು ಅಂದ್ರೆ, ಡೋಂಟ್ ಟೆಲ್ ಮಿ ದಟ್ ಇಲ್ಲೇ 8 ಬರೀರಿ ಮೇಡಮ್. ನೋ, ವಿ ಕೆನಾಟ್ ರೈಟ್ ಇಟ್. ಇಟ್ ಇಸ್ ನಾಟ್ ಅ ರೂಲ್. ಸೊ ಇಲ್ಲಿ 8 ಮಾಡಬೇಕು ಅಂದ್ರೆ ವಾಟ್ ಐ ಹ್ಯಾವ್ ಟು ಮಲ್ಟಿಪ್ಲೈ? ಏನನ್ನ ಮಲ್ಟಿಪ್ಲೈ ಮಾಡಬೇಕು ನಾನಿಲ್ಲಿ? ಇಲ್ಲೂ ಕೂಡ ಹೈಡ್ರೋಜನ್ ನಾನು 8 ಮಾಡಬೇಕು. ವಾಟ್ ಐ ಹ್ಯಾವ್ ಟು ಮಲ್ಟಿಪ್ಲೈ ಹಿಯರ್? ಎಸ್, ಹೂ ಇಸ್ ಗೋಯಿಂಗ್ ಟು ಆನ್ಸರ್ ಇಟ್ ಫಸ್ಟ್? ಬಿ ಫಾಸ್ಟ್. ವೆರಿ ಗುಡ್, ಶಾಂತಣ್ಣ ಆನ್ಸರ್ಡ್ ಇಟ್, ತಿಮ್ಮೇಗೌಡ ಆನ್ಸರ್ಡ್ ಇಟ್, ಭವ್ಯ ರಾಜು ಆನ್ಸರ್ಡ್ ಇಟ್. ಗ್ರೇಟ್, ಹೇಮಂತ್ ಗೌಡ, ವೆರಿ ಗುಡ್. ಸೊ ಐ ಹ್ಯಾವ್ ಟು ಮಲ್ಟಿಪ್ಲೈ ಇಟ್ ವಿತ್ 4. 4 2s 8. ಸೊ ಇಲ್ಲೂ ಏನಾಗತ್ತೆ? ಅದು 8 ಆಗತ್ತೆ. ಸೊ ಸಿ ಹಿಯರ್, 3 3 8 8 4 4. Now the equation is balanced. Here you can see, ಇಲ್ಲಿ ನೋಡಿ, Fe plus H2O gives F, ಇಲ್ಲಿ 3 ಬರಬೇಕು, ಅದು 3 ಕಟ್ ಆಗಿದೆ ಇಲ್ಲಿ. 3Fe plus 4H2O, Fe3O4 plus 4H2. Right? So yeah, this is our finalized equation. ಸೊ ಈಗ ನಾನು ಕ್ಲಾಸ್ ಹೇಳುವಾಗ ಇಟ್ ಫೀಲ್ಸ್ ಯು ಈಸಿ ಆಗಿದೆ, ನಾನು ಬರೀಬಹುದು, ಮ್ಯಾಥ್ಸ್ ನನ್ ಸ್ಟ್ರಾಂಗ್ ಆಗಿದೆ, ಮಲ್ಟಿಪ್ಲೈ ಮಾಡಬಹುದು, ರೂಲ್ಸ್ ಎಲ್ಲ ಗೊತ್ತಾಗತ್ತೆ. ಬಟ್ ನೀವು ಪೇಪರ್ ಅಲ್ಲಿ ಬರೆಯುವಾಗ ಅಥವಾ ನೀವು ಒಬ್ಬರೇ ಬರೆಯುವಾಗ ಯು ವಿಲ್ ಗೆಟ್ ಡಿಫಿಕಲ್ಟಿ. ಸೊ ವಾಟ್ ಯು ಹ್ಯಾವ್ ಟು ಡೂ ನಾವ್? ವಾಟ್ ಎವರ್ ಎಕ್ಸಾಂಪಲ್ಸ್ ವಿ ಸಾಲ್ವ್ಡ್ ಇನ್ ದ ಕ್ಲಾಸ್, ಇವತ್ತು ಕ್ಲಾಸ್ ಅಲ್ಲಿ ಏನೇನು ಎಕ್ಸಾಂಪಲ್ ಸಾಲ್ವ್ ಮಾಡಿದ್ವಿ? ಮ್ಯಾಗ್ನೀಷಿಯಂ ರಿಯಾಕ್ಷನ್ ಸಾಲ್ವ್ ಮಾಡಿದ್ವಿ, ಅದೇ ರೀತಿ ವಾಟರ್ ಫಾರ್ಮೇಶನ್ ಸಾಲ್ವ್ ಮಾಡಿದ್ವಿ. ದೆನ್ we are discussing iron reaction also. ಹೌದಾ? And if you have your textbook also, you can refer those reactions and start balancing. Doubt ಬಂದ್ರೆ ಮತ್ತೆ ವಿಡಿಯೋ ಅನ್ನ ನೋಡಿ ಕ್ಲಾರಿಫೈ ಮಾಡ್ಕೊಳ್ಳಿ. ಬಟ್ ಸ್ಟಾರ್ಟ್ ಟುಡೇ, ಪ್ರಾಕ್ಟೀಸ್ ಟುಡೇ. ಈಗ ಕ್ಲಾಸ್ ಆದ ತಕ್ಷಣ ಒಂದ್ಸಲ ಮತ್ತೆ ಪ್ರಾಕ್ಟೀಸ್ ಅನ್ನ ಮಾಡಬೇಕು. ಓಕೆನಾ? ಫೈನ್. ನಾವು ಓಕೆ, ಸೊ ಇದು ಒಂದಾಯ್ತು, ಬ್ಯಾಲೆನ್ಸಿಂಗ್ ಕೆಮಿಕಲ್ ಇಕ್ವೇಶನ್. ಇಷ್ಟೇ ಮಾಡಿದ್ರೆ ಆಗೋದಿಲ್ಲ. ವಾಟ್ ಯು ಹ್ಯಾವ್ ಟು ರೈಟ್? ಫಿಸಿಕಲ್ ಸ್ಟೇಟ್ ಆಫ್ ದ ರಿಯಾಕ್ಟೆಂಟ್ಸ್. ಇಲ್ಲಿ ನೋಡಿ, FeS ಅಂತ ಇದೆ. ಸೊ ಈ ರೀತಿ ಬರಿಬಾರ್ದದು. 3Fe, ಹಿಯರ್ ಇಟ್ ಶುಡ್ ಕಮ್, ಕೆಳಗಡೆ ಎಸ್. ಓಕೆನಾ? 4H2O, ಕೆಳಗಡೆ G. ಹೌದಾ? ಅಂಡ್ Fe3O4, ಇಲ್ಲಿ ಕೆಳಗಡೆ ಎಸ್ ಬರಬೇಕು, ಇಲ್ಲಿ ಕೆಳಗಡೆ G ಬರಬೇಕು. ವಾಟ್ ಈಸ್ ದಿಸ್? S ಸ್ಟ್ಯಾಂಡ್ಸ್ ಫಾರ್ ಸಾಲಿಡ್, G ಸ್ಟ್ಯಾಂಡ್ಸ್ ಫಾರ್ ಗ್ಯಾಸ್. ಅದೇ ರೀತಿ ಕೆಲವೊಂದು ಇಕ್ವೇಶನ್ಸ್ ಅಲ್ಲಿ L ಇರುತ್ತೆ, L ಸ್ಟ್ಯಾಂಡ್ಸ್ ಫಾರ್ ಲಿಕ್ವಿಡ್. ಕೆಲವೊಂದು ಇಕ್ವೇಶನ್ಸ್ ಅಲ್ಲಿ AQ ಅಂತ ಇರುತ್ತೆ, AQ ಸ್ಟ್ಯಾಂಡ್ಸ್ ಫಾರ್ ಅಕ್ವಿಯಸ್, ಮೀನ್ಸ್ ಇಟ್ ಹ್ಯಾಸ್ ಬೀನ್ ಡಿಸಾಲ್ವ್ಡ್ ಇನ್ ವಾಟರ್, ಅಕ್ವಿಯಸ್ ಅಂತ.
So while writing the chemical reaction, it is also important to mention physical state of those atoms. What do you mean by physical state? ಭೌತಿಕ ಏನಂತಾರೆ ಸ್ಟೇಟ್ ಅಂತ ಏನ್ ಹೇಳ್ತೀವಿ, ಭೌತಿಕ ಪ್ರಾಪರ್ಟಿ, ಅದು ಘನಾನ, ದ್ರವನ ಅಥವಾ ಅನಿಲದ ರೂಪದಲ್ಲಿದೆನಾ ಅಥವಾ ಅಕ್ವಿಯಸ್ ಫಾರ್ಮ್ ಅಲ್ಲಿ ಅಂದ್ರೆ ನೀರಿನಲ್ಲಿ ಆಲ್ರೆಡಿ ಅದು ಡಿಸಾಲ್ವ್ ಆಗಿದೆನಾ. ಸೊ ಈ ರೀತಿ ವಿ ಹ್ಯಾವ್ ಟು ಮೆನ್ಷನ್ ದ ಫಿಸಿಕಲ್ ಸ್ಟೇಟ್ in the chemical reaction. Then only you will get the full marks. Okay. Balancing chemical reaction, writing the physical states. ಇನ್ನು ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಗಳಲ್ಲಿ ಟೆಂಪರೇಚರ್ ಇರತ್ತೆ, ಪ್ರೆಷರ್ ಇರತ್ತೆ. ಇಲ್ಲಿ ನೋಡಿ, ಕಾರ್ಬನ್ ಮೊನಾಕ್ಸೈಡ್ ಪ್ಲಸ್ ಹೈಡ್ರೋಜನ್ ಗಿವ್ಸ್ ಯು ಮಿಥನಾಲ್. ಹೌದಾ? ಇಲ್ಲಿ ನೋಡಿ, ಯು ಕ್ಯಾನ್ ಸಿ 340 ಅಟ್ಮಾಸ್ಫಿಯರ್. ಏನಿದು 340 ಅಟ್ಮಾಸ್ಫಿಯರ್? ದಿಸ್ ಈಸ್ ನಥಿಂಗ್ ಬಟ್ ಅ ಪ್ರೆಷರ್. ಈ ಒಂದು ರಿಯಾಕ್ಷನ್ ಆಗುವಾಗ ವಿ ಹ್ಯಾವ್ ಟು ಮೇಂಟೈನ್ ದಿಸ್ ಅಮೌಂಟ್ ಆಫ್ ಪ್ರೆಷರ್. ಅದೇ ರೀತಿ ವೆನ್ ಯು ಸಿ ದ ಫೋಟೋಸಿಂಥಸಿಸ್ ರಿಯಾಕ್ಷನ್, ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ಕರಿತೇವೆ. ಸೊ ಅದರ ರಾಸಾಯನಿಕ ಕ್ರಿಯೆಯನ್ನ ನೋಡಿದಾಗ ಇಟ್ ವಾಂಟ್ಸ್ ಸನ್ಲೈಟ್, ಇಟ್ ಟೇಕ್ಸ್ ಪ್ಲೇಸ್ ಇನ್ ಕ್ಲೋರೋಫಿಲ್. ಸೊ ಆ ಒಂದು ಕೆಮಿಕಲ್ ರಿಯಾಕ್ಷನ್ಗೆ ಯಾವ ಕಂಡೀಷನ್ಸ್ ಬೇಕು, which are the conditions required by those chemical reaction, whether it wants pressure, whether it wants temperature, whether it wants any conditions. So that we have to mention in the chemical reaction, right? Again, 1, balancing chemical equation, 2, mentioning physical state andre bhautika sthiti. Next, mention the conditions. What might be the conditions? Temperature, pressure, or anything like sunlight, heat. Okay, fine. Just a minute. Now I will give you one reactions. Carbon monoxide okay, reacts with hydrogen to give methanol. Just now we observed it. Carbon monoxide, hydrogen to give methanol. So which are the reactants here? Can you tell me which are the reactants? ಈ ರಿಯಾಕ್ಷನ್ ನಲ್ಲಿ ರಿಯಾಕ್ಟೆಂಟ್ಸ್ ಯಾವುದು ಅಂತ ಹೇಳ್ಬಹುದಾ? Let me take the another page because we have one more question here. Yeah. Yes. So carbon monoxide plus hydrogen. Okay. Yeah. Gives just a minute. Yeah. So yeah. Carbon monoxide plus hydrogen gives you methanol, CH3OH. Okay, CH3OH. Now, can you tell me which are the reactants here? Reactants ಯಾವುದು ಮಕ್ಕಳೇ ಇದರಲ್ಲಿ? Yes. Can you tell me which are the reactants?
Yes, be fast. Hemant Gowda, Manasa, Ramesh answered it. So carbon monoxide and hydrogen are the reactants. Methanol, CH3OH is a methanol. Methanol is a product. Now let us see. Elements. ಯಾವ್ದ್ಯಾವ್ದು elements ಇದೆ ಇಲ್ಲಿ? Let us take the box. And let us draw one. Here we have. Next, we will take this. Okay. So, fine. So, elements. ಯಾವ್ದ್ಯಾವ್ದು elements ಇದೆ ಮಕ್ಕಳೇ? Elements and number of atoms. So, this is on LHS side and number of atoms on RHS side. So, carbon is there, oxygen is there, hydrogen is there. See, we have only 3 elements idralli ee reaction alli: carbon, oxygen, hydrogen. Can you tell me what is the number of carbon on left hand side? ಎಷ್ಟು ಕಾರ್ಬನ್ಗಳಿವೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ? Yes, be fast. Answer in the comment box. What is the number of carbon in LHS side, on LHS side? Yes, Raghupati, Anuradha, Yashoda, Radha, Hemant Gowda, Manasa. What will be your answers on this? Yes, boys and girls. What is the number of carbon on LHS side? ಯಾರು ಹೇಳ್ತೀರಾ? Yeah. So it is nothing but 1. RHS side allu kuda 1 ಇದೆ. ಹೌದಾ? Next, what is the number of oxygen on LHS side? LHS side ಅಲ್ಲಿ oxygen ಎಷ್ಟಿದೆ ಮಕ್ಕಳೇ? Yeah, be fast, be fast. Be fast. Very good. 1, O1. Okay. O1 on this side. And what is here? It is also 1. What is the number of hydrogen on LHS side? H anta barudu answer ಮಾಡಿ. So that I will understand for which element you are telling. ಹೌದಾ? ಹೈಡ್ರೋಜನ್ ಎಷ್ಟಿದೆ? ಯಾ, ಜ್ಯೋತಿ, ವೇಣುಗೋಪಾಲ್, ಸಂಚಿತಾ, ರೂಪಾ, ಪೂನಂ, ಸವಿತಾ. What are the number of hydrogen? Yes, Hemant Gowda answered it. Nagesh Jogi answered it. Okay. Yeah. Fine. So the number of hydrogen atoms here is 2. ಎಷ್ಟಿದೆ? 2 here. And then the number of hydrogen atoms here. Just see, 3 ಇದೆ plus 1 ಇದೆ. 3 plus 1 is 4. The hydrogen is not balanced here. ಹೌದಾ? ಹೈಡ್ರೋಜನ್ ಏನಾಗಿಲ್ಲ ಇಲ್ಲಿ, ಬ್ಯಾಲೆನ್ಸ್ ಆಗಿಲ್ಲ. ಸೊ 3 plus 1, 4 ಇದೆ. ಸೊ ಟು ಬ್ಯಾಲೆನ್ಸ್ ದ ಹೈಡ್ರೋಜನ್, ಇಲ್ಲಿ ಜಾಸ್ತಿ ಇದೆ, RHS ಸೈಡ್ ಅಲ್ಲಿ ಜಾಸ್ತಿ ಇದೆ, LHS ಸೈಡ್ ಅಲ್ಲಿ ಕಡಿಮೆ ಇದೆ. ದ ನಂಬರ್ ಆಫ್ ಆಟಮ್ಸ್ ಆನ್ LHS ಸೈಡ್ ಇಸ್ ಲೆಸ್. ಸೊ ಟು ಮೇಕ್ ದಿಸ್ 4, to make the hydrogen as 4, what I have to do here? Which number I have to write here? Yes.
not 4. 4 ಆಗ್ಬೇಕು ಅಂದ್ರೆ yes, very good. Bhavani, Gurumurti, Komala. Okay. Okay. So I have to multiply this with what? 2. 4 ಅಂತ ಬರೆದ್ರೆ ಏನಾಗತ್ತೆ? 4 2s are 8 ಆಗತ್ತೆ. ಮತ್ತೆ ಇಂಬ್ಯಾಲೆನ್ಸ್ ಆಗತ್ತೆ. So I have to multiply here with 2. 2 2s are what? 4. So ಇಲ್ಲೂ 4 ಆಯ್ತಾ? So ಕಾರ್ಬನ್ ಒಂದಿದೆ, ಕಾರ್ಬನ್ 1 ಇದೆ, ಹೈಡ್ರೋಜನ್ 4 ಇದೆ, ಹೈಡ್ರೋಜನ್ 4 ಇದೆ, ಆಕ್ಸಿಜನ್ ಒಂದಿದೆ, ಆಕ್ಸಿಜನ್ ಒಂದಿದೆ. So the reaction is already balanced. So like this, we have to balance the reaction. Fine. Now, let me give you one work, class work. Just try to do this. ಯಾರು ಮೊದಲು ಮಾಡ್ತಾರೆ ನೋಡೋಣ. N2 plus H2 gives NH3. N2 means what? Nitrogen plus hydrogen. Okay. NH3 here is ammonia. Fine. Tell me the balanced chemical equation. Yes, who is going to answer here? Very good. Do answer in the comment box, and you should know your school teachers and school principal will be also watching the videos. Okay, they will be knowing from which school you are. Nam schoola, yaar schoola anta ಅವರಿಗೆ ಡಾಟಾ ಇರುತ್ತೆ, ನಮ್ಮ ಹತ್ರನೂ ಡಾಟಾ ಇರುತ್ತೆ. ಸೊ ವಾಟ್ ಎವರ್ ಯು ಕಮೆಂಟ್ ಅಲ್ವಾ, ಇಟ್ ವಿಲ್ ಬಿ ರೆಕಾರ್ಡೆಡ್ and you will be they will be knowing from which school and which student it is. Okay, so try to answer in the comment box. The comments will be recorded. Okay, fine. So yarar answer madidru complete agi heli. Okay, Vikas answered as N2 3H2 2NH3 anta. Okay, then ಮತ್ತೆ ಯಾರು ಆನ್ಸರ್ ಮಾಡಿದ್ರು? ಕಂಪ್ಲೀಟ್ ಆಗಿ ರಿಯಾಕ್ಷನ್ ಬರೆದ್ರೆ ಇಟ್ ವಿಲ್ ಬಿ ಗುಡ್. ಹೇಮಂತ್ ಗೌಡ, N2 plus 3H2 gives 2NH3. Lalita also tried to answer. ವಿಕಾಸ್, ಹೇಮಂತ್ ಗೌಡ, ಮತ್ತೆ ಯಾರು ಕಂಪ್ಲೀಟ್ ಆಗಿ ಬರ್ತಿದ್ದಾರೆ? ಓಕೆ, ದೀಪಿಕಾ also answered it. Gagana answered it. Yeah, very good. Manjunath answered it. Yeah. ಸೊ ಇಲ್ಲಿ ನಾವು ನೋಡಿದಾಗ ಮಕ್ಕಳೇ, ನೈಟ್ರೋಜನ್ ಎಷ್ಟಿದೆ? On the left hand side it is 2, on the right hand side it is 1. Hydrogen ಎಷ್ಟಿದೆ? On the left hand side it is 2, on the right hand side it is 3. So here hydrogen balance ಆಗಿಲ್ಲ, nitrogen balance ಆಗಿಲ್ಲ. First we will concentrate on nitrogen. So nitrogen is 2 here, ಇಲ್ಲಿ 1 ಇದೆ. So I am going to write 2 here. 2 nitrogen. So ಇಲ್ಲೇನಾಗತ್ತೆ? ಇದು 2 ಆಗತ್ತೆ. But what about hydrogen? 2 3s are 2 3s ಏನಾಗತ್ತೆ? ಇದು 6 ಆಗತ್ತೆ. Here it is 2, here it became 6. So already 2 ಇದೆ, ನಾನು ಏನು ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ 6 ಆಗತ್ತೆ? What I have to multiply to make it as 6? Yes, very good. What I have to multiply here? Be fast. Yes, I have multiply 6 ಅಲ್ಲ, ನಾನು ಏನ್ ಮಲ್ಟಿಪ್ಲೈ ಮಾಡಬೇಕು ಇಲ್ಲಿ? 6 ಆಗಬೇಕು ಅಂದ್ರೆ 6 ಅನ್ನ ಮಲ್ಟಿಪ್ಲೈ ಮಾಡಿದ್ರೆ 12 ಆಗತ್ತೆ. ವೆರಿ ಗುಡ್. ಭವ್ಯ, ಪ್ರಸನ್ನ, ಅರುಣ್ ಆನ್ಸರ್ಡ್ ಇಟ್. 3 ಅನ್ನ ಮಲ್ಟಿಪ್ಲೈ ಮಾಡಬೇಕು. 3 2s are 6. ಓಕೆ, ಸೊ ದ ರಿಯಾಕ್ಷನ್ ಇಸ್ N2 plus 3H2 gives you 2NH3. So this is a balanced chemical equation or reaction. Understood all of you? Fine. Now, let us proceed here.
Why should a magnesium ribbon be cleaned before burning in air? ಸೊ ಮ್ಯಾಗ್ನೀಷಿಯಂ ರಿಬ್ಬನ್ ಎಕ್ಸ್ಪೆರಿಮೆಂಟ್ ಅನ್ನ ನೋಡಿದ್ವಿ ನಾವು, ಹೌದಾ? ಸೊ ಯಾಕೆ ಅದನ್ನ ನಾವು ಕ್ಲೀನ್ ಮಾಡಬೇಕು? ವೆನ್ ವಿ ಹ್ಯಾವ್ ಟು ಕ್ಲೀನ್ ಇಟ್ ವಿತ್ ಏರ್. Yes. Why should a magnesium ribbon be cleaned? ಯಾಕೆ? To remove the moisture and the dust. Highly reactive ಅಲ್ಲ ಮಕ್ಕಳೇ. To remove the dust and moisture. ಯಾರು ಆನ್ಸರ್ ಮಾಡಿದ್ರು ಅದನ್ನ? ರಾಜಶೇಖರ್. ಆಕ್ಸೈಡ್ ಲೇಯರ್. ಓಕೆ, ವೆರಿ ಗುಡ್. Moisture and rust ಅಲ್ಲ, dust ಅದು. ಓಕೆ, ಯಾ, ಫೈನ್. So that is why we have to remove it. Next, we have to clean it. Next, see here. H2 plus Cl2. Write the balanced chemical equation for the following. H2 means what? Hydrogen. Cl andre? It is nothing but chlorine. HCl andre? Hydrochloric acid. ಹೌದಾ? So who is going to balance this? ಯಾರು ಫಸ್ಟ್ ಬ್ಯಾಲೆನ್ಸ್ ಮಾಡ್ತೀರಾ? ಕಂಪ್ಲೀಟ್ ರಿಯಾಕ್ಷನ್ ಅನ್ನ ಬರೀರಿ ಕಮೆಂಟ್ ಬಾಕ್ಸ್ ಅಲ್ಲಿ. ಓಕೆ, ಎಸ್. Okay, Hemant, just write complete reactions, my dear boys and girls. H2Cl2. Somshekhar answered it. 2HCl. Okay, very good. Sujata answered it. Ranganath answered it. Gagana answered it. Very good. No, Adarsh, that is not a rule. H2Cl2 ಆ ರೀತಿ ಬರಿಬಾರ್ದು. ಓಕೆನಾ? Okay, Ravi Kumar answered it. Most of you answered it correctly. Very good. So ಇಲ್ಲಿ H2Cl2 ಅಂತ ಇದೆ. ಹೈಡ್ರೋಜನ್ ಎರಡಿದೆ, Cl ಎರಡಿದೆ. ಹೌದಾ? ಆನ್ ರೈಟ್ ಲೆಫ್ಟ್ ಹ್ಯಾಂಡ್ ಸೈಡ್. ಇಲ್ಲಿ ಹೈಡ್ರೋಜನ್ ಒಂದಿದೆ, Cl ಒಂದಿದೆ. ಸೊ ವೆನ್ ಐ ಮಲ್ಟಿಪ್ಲೈ ದಿಸ್ ವಿತ್ 2H ಅಂದ್ರೆ ಹೈಡ್ರೋಜನ್ ವಿಲ್ ಬಿಕಮ್ 2Cl. Cl will become 2. Now it is balanced. Very easy chemical equation. Now, yeah, this is the right one. Okay. Okay. So this is quite complex one ಇದೆ. ಇಲ್ಲಿ SO4 thrice ಅಂತ ಇರುತ್ತೆ. ಹೌದಾ? ಇಲ್ಲಿ ಏನ್ ಮಾಡಬೇಕು? S ಅನ್ನ, let me tell you here. On LHS side we have, on RHS side we have. Okay. So what are the elements here? Barium, chlorine, aluminium, sulfur, oxygen. Okay. So what is the number of barium here? Concentrate on this reaction. Okay. What is the number of barium? Barium ಎಷ್ಟಿದೆ ಇಲ್ಲಿ? It is 1. Chlorine ಎಷ್ಟಿದೆ? This is 2. Aluminium 2. Sulfur ನೋಡಿ ಮಕ್ಕಳೇ. Sulfur is in bracket. ಓಕೆನಾ? ದಿಸ್ ಇಸ್ ಎಸ್ ಅಂದ್ರೆ ಅಲ್ಲ, ಇದು ಸಾಲಿಡ್ ಅಂತ ಇಲ್ಲಿ ಕೆಳಗಡೆ ಬರಬೇಕು. ಓಕೆನಾ? ಸೊ ಇಲ್ಲಿ ಎಸ್ ಏನಿದೆ, ಸಲ್ಫರ್ ಈಸ್ ಇನ್ ಬ್ರಾಕೆಟ್. ಔಟ್ಸೈಡ್ ದ ಬ್ರಾಕೆಟ್ ವಿ ಹ್ಯಾವ್ ನಂಬರ್ 3. ಮೀನ್ಸ್ ಇಟ್ ಇಂಡಿಕೇಟ್ಸ್ ವಾಟ್? ಸಲ್ಫರ್ ಈಸ್ 3. ಸಲ್ಫರ್ ಎಷ್ಟಿದೆ? 3 ಇದೆ ಅಂತ. ಜಸ್ಟ್ ಅ ಮಿನಿಟ್. Yeah, aluminium is 2, sulfur is 3. Then when you see oxygen, oxygen ಕೆಳಗಡೆ 4 ಇದೆ, oxygen ಹೊರಗಡೆ 3 ಇದೆ. ಓಕೆನಾ? 4 3s ಈ ರೀತಿ ಮಲ್ಟಿಪ್ಲೈ ಮಾಡಬೇಕು ಬ್ರಾಕೆಟ್ ಇದ್ದಾಗ. 4 3s what? 12. Oxygen is 12 here. Right? Same on the right hand side. ಅಂದ್ರೆ ಪ್ರಾಡಕ್ಟ್ ಸೈಡ್ ಬಂದಾಗ, ಪ್ರಾಡಕ್ಟ್ ಸೈಡ್ ಬಂದಾಗ, ಸೊ ಬೇರಿಯಂ
again chlorine, again aluminum, sulfur, oxygen. So what is the number of barium here? ಎಷ್ಟಿದೆ ನೋಡಿ ಬೇರಿಯಮ್? Here it is 1. What do you mean by chlorine? Chlorine 3 ಇದೆ, 3. ಅಲ್ಯೂಮಿನಿಯಂ ಎಷ್ಟಿದೆ? 1 ಇದೆ. ಸಲ್ಫರ್ 1 ಇದೆ. ಆಕ್ಸಿಜನ್ ಎಷ್ಟಿದೆ? 4 ಇದೆ. Right? Oxygen is 4. So how you will balance this? How you will balance this? ಬೇರಿಯಂ ಇದೆ, ಕ್ಲೋರಿನ್ 2 ಇದೆ, ಇಲ್ಲಿ 3 ಇದೆ. So first we have to balance chlorine. Adadmele then we have to move towards balancing the aluminum. Okay na? Now, so let me show you. See here. 3Ba. First what we are going to do? First we are going to balance the chlorine. So chlorine ಇಲ್ಲಿ 3 ಇದೆ ಅಂತ ಇದೆ, ಇಲ್ಲಿ 2 ಇದೆ. ಸೊ ಇಲ್ಲಿ ನಾವು 1 ಬರ್ದಾಗ 1 ಅಂತ ಬರ್ದೆ, ಸ್ವಲ್ಪ ಜನ 1 ಬರೀತಾರೆ, 1 + 2 3. ಯು ಕ್ಯಾನಾಟ್ ಪ್ಲಸ್ ಆರ್ ಆಡ್ ಇಟ್, ಯು ಕ್ಯಾನ್ ಮಲ್ಟಿಪ್ಲೈ. ಸೊ ನೀವು 1 ಬರ್ದಾಗ ಅಲ್ಲಿ 1 × 2 2ನೇ ಆಗತ್ತೆ. ಹೌದಾ? 1 × 2 ಅಲ್ಲೇನಾಗತ್ತೆ? 2ನೇ ಆಗತ್ತೆ. ಫೈನ್. ಸೊ ವಾಟ್ ಯು ಹ್ಯಾವ್ ಟು ರೈಟ್? ಸಪೋಸ್ ಇಲ್ಲಿ 3 ಅನ್ನ ಬರೆದ್ರಿ. ಸೊ 3 ಆದಾಗ 3 2s are 6. ಸೊ ಕ್ಲೋರಿನ್ ಏನಾಯ್ತು? 6 ಆಯ್ತು. 3Ba ಬೇರಿಯಂ ಏನಾಯ್ತು? 3 ಆಯ್ತು. ಸೊ ಇದನ್ನ ನಾವು ಬೇರಿಯಂ ಅನ್ನ 3 ಮಾಡೋದಕ್ಕೆ ಐ ಆಮ್ ಗೋಯಿಂಗ್ ಟು ರೈಟ್ 3 ಹಿಯರ್. ಹೌದಾ? 3 ಬೇರಿಯಂ ಅಂತ ಬರೆದಾಗ ಇದು 3 ಆಯ್ತು. ಸಲ್ಫರ್ ಎಷ್ಟಾಯ್ತು ಇಲ್ಲಿ? 3s. ಸೊ ಇಲ್ಲಿ ಸಲ್ಫರ್ 3 ಆಯ್ತು ಸದ್ಯಕ್ಕೆ. 3 4s are 12. ಸೊ ಇಲ್ಲಿ ಆಕ್ಸಿಜನ್ ಎಷ್ಟಾಯ್ತು? 12 ಆಯ್ತು. ಫೈನ್. ಸೊ ಈಗ ಕ್ಲೋರಿನ್ ಇಲ್ಲಿ 6 ಇದೆ, ಇಲ್ಲಿ 3 ಇದೆ. ಸೊ ಐ ಆಮ್ ಗೋಯಿಂಗ್ ಟು ಮಲ್ಟಿಪ್ಲೈ 2 ಹಿಯರ್. 2 3s are 6. ಸೊ ಇಲ್ಲಿ ಕೂಡ 6 ಆಯ್ತು. ಅಂಡ್ ನೌ ಅಲ್ಯೂಮಿನಿಯಂ ಹ್ಯಾಸ್ ಆಲ್ಸೋ ಬಿ ಚೇಂಜ್ಡ್. ವೆರಿ ಗುಡ್, ನೇರೇಶ್ ಆನ್ಸರ್ಡ್ ಇಟ್. ಅಲ್ಯೂಮಿನಿಯಂ 2 ಆಗಿದೆ. ಅಲ್ಯೂಮಿನಿಯಂ ಹೌದಾ? 2Al2. ಸೊ ಈಗ ನೋಡಿ, ಬೇರಿಯಂ 3 ಬೇರಿಯಂ 3, ಕ್ಲೋರಿನ್ 6 ಕ್ಲೋರಿನ್ 6, aluminum 2 aluminum 2, sulfur 3 sulfur 3, oxygen 12 oxygen 12. So here I multiplied with 3, I multiplied with 3 here, I multiplied with 2. So like this you have to balance the equation. Bracket bandaga ನೆನಪಿರ್ಲಿ, don't consider this as a whole. ಇದು ಒಂದೇ ಅಂತ ಪರಿಗಣಿಸಬೇಡಿ. You have to consider them as separately. So 3BaCl2 then Al2SO4 gives 3BaSO4 2AlCl3. Understood everyone? If this reaction is understood by you, just give me thumbs up in the comment box. Okay, Uma, why barium became 3 anta andaga? So ಇಲ್ಲಿ ನೋಡಿ, just see here Uma. ಸೊ ಇಲ್ಲಿ ನಾವು ಕ್ಲೋರಿನ್ ಅನ್ನ ಬ್ಯಾಲೆನ್ಸ್ ಮಾಡುವಾಗ ಇಲ್ಲಿ ಕ್ಲೋರಿನ್ 3 ಇತ್ತು, ಇಲ್ಲಿ 2 ಇದೆ. ಸೊ ಇಲ್ಲಿ ನಾನು 3 ಅಂತ ಬರ್ದೆ. 3 ಅಂತ ಬರೆದಾಗ ಕ್ಲೋರಿನ್ ಎಷ್ಟಾಯ್ತು? 3 2 6 ಆಯ್ತು. ಸೊ 3 × Ba 3Ba 3Ba ಆಗತ್ತೆ. ಸೊ ಇದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಅಗೇನ್ ಐ ರೋಟ್ 3 ಹಿಯರ್. ಓಕೆ, ಫೈನ್, ವೆರಿ ಗುಡ್. ಮೋಸ್ಟ್ ಆಫ್ ಯು ಆರ್ ಗಿವಿಂಗ್ ಥಮ್ಸ್ ಅಪ್. ವೆರಿ ಗುಡ್. Fine, very happy for this. So please do practice the balanced chemical equations. Fine. Now, okay, who is going to balance this now? Idanna yaar balance martira? Don't forget to write complete reaction in the comment box. Just note down LHS and RHS. LHS ali what all elements we have? Na we have, hydrogen we have, oxygen we have. RHS, Na, hydrogen, oxygen. Just note down how many number of atoms are there on LHS, how many number of atoms on RHS, and tell me the answer. ಇಲ್ಲಿ ನೋಡಿ, ಹೈಡ್ರೋಜನ್ 3 ಆಗತ್ತೆ. ದಿಸ್ ಈಸ್ 1 and this is 2. 2 + 1 3. ಓಕೆ,
Very good. Sadhana answered to the question 2Na, 2H2O, 2NaOH. Okay, let us see that. Sandhya, I did not get your doubt. What is your doubt? Please let me know. And just write the doubt clearly in the comment box. Yes, Hemant Gowda answered it. 2Na plus 3H2O, NaOH plus 3H2. Okay. Okay, then, okay, just a minute. So, ಇಲ್ಲಿ ಏನಿದೆ Na ಇದೆ 2H2 ಆಗಬೇಕು. ಸೊ ಇಲ್ಲಿ 3 ಇದೆ. ಸೊ ಇಲ್ಲಿ 2 ಇದೆ. ಹೌದಾ? So what I am going to do here? I am going to write 3 here. Okay, 3 2s are 6. Sorry, 1 second. Yeah. See, 2Na plus 2H2O, 2NaOH plus H2. Here I am not going to balance because ಅಲ್ಲಿ ಏನಾಗಿದೆ ಈ odd ಅಲ್ಲಿ ಇದೆ 2 plus 1 3 ಇದೆ. So let me rub this. Yeah, see here 2Na, 2H, 2H. So 2 plus 2 4 ಆಯ್ತು. So that is why I multiplied here with 2. So ಅವಾಗ ಆಕ್ಸಿಜನ್ 2 ಆಗತ್ತೆ. So ಇಲ್ಲೂ ಆಕ್ಸಿಜನ್ 2 ಇದೆ. Na ಇಲ್ಲಿ 2 ಇದ್ದಾಗ, so here I will write 2 to balance Na. So this is the answer for this reaction. Sodium, when reacts with water, it gives sodium hydroxide and hydrogen. Yes? Yeah, very good. Jeevan, Hemant Gowda, and Mala, then Preetham, Harshita. So Deepika, most of you answered it correctly. Very good. Keep it up, my dear boys and girls. Next. Okay. Now, later, afterwards, after this, we are going to discuss the types of chemical reactions. Chemical reactions ಅಲ್ಲಿ types ಏನು ಅಂತ. What are the types of chemical reactions? Types of chemical reactions. So types ಅಲ್ಲಿ ಏನೇನಿದೆ? Types ಅಲ್ಲಿ we have ಎಲ್ಲದರಲ್ಲೂ ಅಂದ್ರೆ chemical reactions ಅಲ್ಲಿ reactants ಮತ್ತೆ products ಗಳು ಇರ್ತವೆ. In some chemical reactions, what happens? There will be 2 reactants giving one product. Okay, A plus B are the 2 reactants. In some reaction, what happens? One reactant will be there, which will give us 2 products, right? In some reactions, we will be having 2 reactants with 2 products, right? So like this, we will be having various type of reaction. So based on the number of reactant and number of products yield, ಎಷ್ಟು reactants react ಆಗಿದೆ, ಎಷ್ಟು products ಗಳು ಸಿಕ್ಕಿದಾವೆ. So based on that, we have types of chemical reaction and based on the process also. ಅಂದ್ರೆ heat ಮಾಡಿದಾಗ ಯಾವ ರೀತಿ reaction ಅಂತ ಕರಿತೇವೆ. Light, in presence of light ಅಲ್ಲಿ reaction ಆದಾಗ ಅದಕ್ಕೆ ಯಾವ ರೀತಿ reaction ಅಂತ ಕರಿತೇವೆ. So ಇದೆಲ್ಲವೂ ಕೂಡ chemical reaction types ಅಥವಾ ವಿಧಗಳು ಅಂತ ಕರಿತೇವೆ. So today let us see a first chemical reaction. So chemical reaction involves what? Chemical reactions ಅಲ್ಲಿ ಎರಡಾಗತ್ತೆ. ಒಂದು, there is a breakdown of the bonds. ಹೌದಾ? Bonds ಬ್ರೇಕ್ ಡೌನ್ ಆಗಿರತ್ತೆ. ಅದರ್ವೈಸ್ ಏನಾಗಿರ್ತವೆ? there is a formation of a new bond. ಒಂದು ಕಂಬೈನ್ ಆದ್ರೂ ಆಗಿರತ್ತೆ ರಿಯಾಕ್ಟೆಂಟ್ಸ್ ಗಳು. ಅದರ್ವೈಸ್ ಸ್ಪ್ಲಿಟ್ ಅಪ್ ಅಂದ್ರೆ ಬ್ರೇಕ್ ಡೌನ್ ಆದ್ರೂ ಆಗಿರತ್ತೆ. Okay, now let us check. Yeah, combination reaction.
ದ ಫಸ್ಟ್ ಒನ್ ಇಸ್ ಏನಂತ ಕರಿತೀವಿ, ಕಾಂಬಿನೇಷನ್ ರಿಯಾಕ್ಷನ್ ಅಂತ. ಕಾಂಬಿನೇಷನ್ ಮೀನ್ಸ್ ವಾಟ್? ಕಂಬೈನಿಂಗ್. ಸೊ ಇನ್ ದಿಸ್ ಟೈಪ್ ಆಫ್ ರಿಯಾಕ್ಷನ್ಸ್ ವಾಟ್ ಹ್ಯಾಪನ್ಸ್ ಯೂಶುವಲಿ? ದ ಟೂ ರಿಯಾಕ್ಟೆಂಟ್ಸ್ ವಿಲ್ ಕಂಬೈನ್ ಟು ಗಿವ್ ಪ್ರೊಡಕ್ಟ್ಸ್. ದಿಸ್ ಇಸ್ ಅ ಜನರಲ್ ಒನ್, ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಕ್ಕೆ ಹೇಳ್ತಾ ಇದ್ದೀನಿ. ಎರಡು ರಿಯಾಕ್ಟೆಂಟ್ ಒಂದು ಪ್ರಾಡಕ್ಟ್ ಅನ್ನ ಕೊಡ್ತವೆ. ಟೂ ರಿಯಾಕ್ಟೆಂಟ್ಸ್ ವಿಲ್ ಕಂಬೈನ್ ಟು ಗಿವ್ ದ ಪ್ರಾಡಕ್ಟ್. ಸೊ ಇದಕ್ಕೆ ನಾವು ಕಾಂಬಿನೇಷನ್ ರಿಯಾಕ್ಷನ್ ಅಂತ ಕರಿತೇವೆ, ವಿಚ್ ಇಸ್ ಅ ಫಸ್ಟ್ ಟೈಪ್ ಆಫ್ ರಿಯಾಕ್ಷನ್. ಫೈನ್. ಸೊ ಸಿ ಹಿಯರ್, ಕ್ಯಾಲ್ಸಿಯಂ ಆಕ್ಸೈಡ್ ಅಂಡ್ ವಾಟರ್. ಕ್ಯಾಲ್ಸಿಯಂ ಆಕ್ಸೈಡ್ ಅಂದ್ರೆ ಈ ಸೀಮೆ ಸುಣ್ಣ ಅಂತ ಕರಿತೇವೆ. ಸುಣ್ಣವನ್ನ ತೆಗೆದುಕೊಂಡು ಅದನ್ನ ನೀರಲ್ಲಿ ಹಾಕಿದಾಗ ಯು ವಿಲ್ ಗೆಟ್ ಅ ಬಬಲ್ಸ್ ಸಿಗತ್ತೆ. ಹೌದಾ? ಬಬಲ್ಸ್ ಮತ್ತೆ ಅದು ಒಂದೇನಾಗತ್ತೆ, ಆ ಒಂದು ಬೀಕರು ಹೀಟ್ ಆಗತ್ತೆ, ರೈಟ್? ಸೊ ಇಲ್ಲೇನಾಗಿದೆ, ಕ್ಯಾಲ್ಸಿಯಂ ಆಕ್ಸೈಡ್ ಈಸ್ ಒನ್ ಆಫ್ ದ ರಿಯಾಕ್ಟೆಂಟ್, ವಾಟರ್ ಈಸ್ ಒನ್ ಆಫ್ ದ ರಿಯಾಕ್ಟೆಂಟ್, ವಿಚ್ ಗಿವ್ಸ್ ಯು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. OH ಅಂತ ಬಂದ್ರೆ ನೆನಪಲ್ಲಿ ಇಟ್ಕೊಳ್ಳಿ, OH ಅಂತ ಬಂದ್ರೆ ಇಟ್ ಈಸ್ ಹೈಡ್ರಾಕ್ಸೈಡ್. SO4 ಅಂತ ಬಂದ್ರೆ ಸಲ್ಫೇಟ್. ಓನ್ಲಿ O, CaO ಅಂತ ಬಂದ್ರೆ ಆಕ್ಸೈಡ್, OH hydroxide, right? Along with the liberation of heat. So here you can see two reactants gives one product, which gives a one product, or we can say single product. So ಈ ರೀತಿ reactions ಗೆ ನಾವೇನಂತ ಕರಿತೇವೆ? We will call it as combination reaction. Suppose see here, carbon plus oxygen gives you carbon dioxide. Then one more we saw is formation of water. Hydrogen plus oxygen gives you water. Same way, nitrogen plus hydrogen gives you ammonia. So this kind of reactions where single product is formed, one day product form ಆಗಿರುತ್ತೆ. So it is called as what? Combination reaction. Okay, combination reaction. Fine. Next, see, the best examples we have of combination reaction is burning of coal. ಈ ಕಲ್ಲಿದ್ದಲನ್ನ ಬರ್ನ್ ಮಾಡ್ತೇವೆ ನಾವು, ಕಲ್ಲಿದ್ದಲನ್ನ, ಹೌದಾ? ಸೊ ಕಲ್ಲಿದ್ದಲು ಏನದು? ದಟ್ ಈಸ್ ಅ ಕಾರ್ಬನ್. ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಅಲ್ಲಿ ನೀವು ಬರ್ನ್ ಮಾಡ್ತಾ ಇದ್ದೀರಾ, ಓಕೆ, ಹೀಟ್. ದೆನ್ ಕಾರ್ಬನ್ ಡೈಆಕ್ಸೈಡ್ ಫಾರ್ಮ್ ಆಗುತ್ತೆ. ಸೊ ಸಿಂಗಲ್ ಪ್ರಾಡಕ್ಟ್ ಇಸ್ ಫಾರ್ಮ್ಡ್. So such type of reaction is called as combination reaction. Same way, formation of water, hydrogen ಮತ್ತೆ oxygen combine ಆದಾಗ water ಆಗತ್ತೆ. Where single product is formed, ಒಂದೇ ಪ್ರಾಡಕ್ಟ್ ಫಾರ್ಮ್ ಆಗಿದ್ರೆ ಅದಕ್ಕೆ ನಾವೇನಂತ ಕರಿತೇವೆ? ಕಾಂಬಿನೇಷನ್ ರಿಯಾಕ್ಷನ್. ವೆರಿ ಈಸಿ ಕೈಂಡ್ ಆಫ್ ರಿಯಾಕ್ಷನ್ ಇಟ್ ಇಸ್ ಟು ಅಂಡರ್ಸ್ಟ್ಯಾಂಡ್. ಸಿ, ಸೊ ಇಲ್ಲಿ ನಾವು ಹೇಳ್ದೆ, ಈ ಕ್ಯಾಲ್ಸಿಯಂ ಆಕ್ಸೈಡ್ ಅನ್ನ ಅಂದ್ರೆ ಸೀಮೆ ಸುಣ್ಣವನ್ನ ನೀರಿನ ಜೊತೆ ಬೆರೆಸಿದಾಗ ವಿ ಗೆಟ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಹೀಟ್ ಅಂತ ಇದೆ. ವೆನ್ ಯು ಸಿ ದಿಸ್ ರಿಯಾಕ್ಷನ್ ಹಿಯರ್, ಲೆಟ್ ಮಿ ಶೋ ಯು. ಸಿ, ಪ್ಲಸ್ ಹೀಟ್ ಅಂತ ಇದೆ ಇಲ್ಲಿ. ಸೊ ಯಾವ ರಿಯಾಕ್ಷನ್ಸ್ ಅಲ್ಲಿ, ಪ್ಲೀಸ್ ಡೂ ಲಿಸನ್ ಕೇರ್ಫುಲಿ, ಇನ್ ಎನಿ ರಿಯಾಕ್ಷನ್ ವೆನ್ ಹೀಟ್ ಈಸ್ ಲಿಬ್ರೇಟೆಡ್, ಹೀಟ್ ಅಂದ್ರೆ ಉಷ್ಣ ಬಿಡುಗಡೆ ಆಗಿದ್ರೆ ಅಂತ ಒಂದು ರಿಯಾಕ್ಷನ್ಸ್ಗೆ ನಾವು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೇವೆ. ಅಂದ್ರೆ ಈ ರಿಯಾಕ್ಷನ್ ಏನಿದೆ ಇದು, ದಿಸ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಕಾಂಬಿನೇಷನ್ ರಿಯಾಕ್ಷನ್ ಆಲ್ಸೋ, ದಿಸ್ ಈಸ್ ಅನ್ ಎಕ್ಸಾಂಪಲ್ ಆಫ್ exothermic reaction also. So whenever they ask in the exam what is exothermic reaction, give example ಅಂದಾಗ ಈ ಎಕ್ಸಾಂಪಲ್ ಕೊಟ್ಟರು ನೀವು ಬರುತ್ತೆ. ಬಿಕಾಸ್ ಈ ರಿಯಾಕ್ಷನ್ ಅಲ್ಲಿ ಏನಾಗಿದೆ, heat is liberated. Okay, so such reactions are called as what? Exothermic reactions. So ಇಲ್ಲಿ ನೋಡಿ, ಬರ್ನಿಂಗ್ ಆಫ್ ನ್ಯಾಚುರಲ್ ಗ್ಯಾಸ್, ಇದು ಕೂಡ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಮೀಥೇನ್ ಅನ್ನ ಆಕ್ಸಿಜನ್ ಜೊತೆ, ಮೀಥೇನ್ ಅಂದ್ರೆ ಎಸ್ಪೆಷಲಿ ಯು ಕ್ಯಾನ್ ಟೇಕ್ ಕೌಡಂಗ್, ಹೌದಾ, ಆಕಳದ ಸೆಗಣಿ ಅಂತ ಏನ್ ಹೇಳ್ತೇವೆ, ಅದನ್ನ ಬರ್ನ್ ಮಾಡಿದಾಗ ಸೊ ವಿ ವಿಲ್ ಗೆಟ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್. ಸೊ ಈ ಟೈಮಲ್ಲೂ ಕೂಡ ಹೀಟ್ ವಿಲ್ ಬಿ ಲಿಬ್ರೇಟೆಡ್. ಆ ಹೀಟ್ ಅನ್ನ ಅಡಿಗೆ ಮಾಡೋದಕ್ಕೆ, ಬೇರೆ ನೀರನ್ನ ಕಾಯಿಸೋದಕ್ಕೆ ಉಪಯೋಗಿಸ್ತಾರೆ. ಸೊ ದಿಸ್ ಈಸ್ ಆಲ್ಸೋ ಎಕ್ಸಾಂಪಲ್ ಆಫ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಅದೇ ರೀತಿ ನಮ್ಮ ಉಸಿರಾಟ ಕ್ರಿಯೆ, ವೆನ್ ವಿ ಇನ್ಹೇಲ್ ಆಕ್ಸಿಜನ್, ನಾವು ಆಕ್ಸಿಜನ್ ಅನ್ನ ಇನ್ಹೇಲ್ ಮಾಡಿದಾಗ ನಮ್ಮಲ್ಲಿರುವ ಗ್ಲುಕೋಸ್ ಏನಿರುತ್ತೆ,
ನಮ್ಮಲ್ಲಿರುವ ಫುಡ್ ಡೈಜೆಸ್ಟ್ ಆಗಿ ಗ್ಲೂಕೋಸ್ ಆಗಿರುತ್ತೆ. ನಮ್ಮಲ್ಲಿರುವ ಗ್ಲೂಕೋಸ್ ಏನಾಗತ್ತೆ, ಇಟ್ ಈಸ್ ಬ್ರೋಕನ್ ಡೌನ್ ಇಂಟು ಕಾರ್ಬನ್ ಡೈಆಕ್ಸೈಡ್, ವಾಟರ್. ಓಕೆನಾ? ಅಲಾಂಗ್ ವಿತ್ ದ ಫಾರ್ಮೇಶನ್ ಆಫ್ ಹೀಟ್. ಅಲಾಂಗ್ ವಿತ್ ದ ಫಾರ್ಮೇಶನ್ ಆಫ್ ಹೀಟ್. ಈಗ ಮನೆಯಲ್ಲಿ ಅಮ್ಮ ಕಾಳುಗಳನ್ನ ನೆನೆ ಹಾಕಿರ್ತಾರೆ ಮೊಳಕೆ ಬರೋದಕ್ಕೆ. ಸೊ ಆ ಮೊಳಕೆ ಬಂದಾಗ ಆ ಕಾಳುಗಳನ್ನ ಹಿಡಿದ್ ನೋಡಿ. ಸೊ ಮೊಳಕೆ ಆಗುವಾಗ ಆ ಕಾಳುಗಳು ಏನ್ ಮಾಡ್ತಾ ಇರ್ತವೆ, ದೇ ಯೂಸ್ ಟು ರೆಸ್ಪೈರ್. ಸೊ ಅದನ್ನ ನೀವು ಹಿಡಿದ್ ನೋಡಿದಾಗ ಯು ಕ್ಯಾನ್ ಫೀಲ್ ದ ವಾರ್ಮ್ನೆಸ್, ಸ್ವಲ್ಪ ಬೆಚ್ಚಗಿರುತ್ತೆ ಅಥವಾ ಬಿಸಿಯಾಗಿರುತ್ತೆ. ಸೊ ಇಟ್ ಈಸ್ ಆಲ್ಸೋ ಎನ್ ಎಕ್ಸಾಂಪಲ್ ಆಫ್ ವಾಟ್, ಎಕ್ಸೋಥರ್ಮಿಕ್ ರಿಯಾಕ್ಷನ್. ಎಕ್ಸೋ ಔಟ್, ಥರ್ಮಿಕ್ ಹೀಟ್. ಸೊ ಲಿಬರೇಟಿಂಗ್ out heat outside. Okay, it is called as exothermic reaction. So ಇವತ್ತು ನಾವು ಬ್ಯಾಲೆನ್ಸಿಂಗ್ ಆಫ್ ಕೆಮಿಕಲ್ ಇಕ್ವೇಶನ್ಸ್ ಅನ್ನ ನೋಡಿದ್ವಿ. ಅದೇ ರೀತಿ ಎರಡು ತರಹದ ರಿಯಾಕ್ಷನ್ಸ್ ಗಳನ್ನ, ಟೈಪ್ಸ್ ಆಫ್ ರಿಯಾಕ್ಷನ್ಸ್ ಅನ್ನ ನೋಡಿದ್ವಿ. ಕಾಂಬಿನೇಷನ್ ರಿಯಾಕ್ಷನ್, ಎಕ್ಸೋಥರ್ಮಿಕ್ ರಿಯಾಕ್ಷನ್. ಇನ್ನು ಉಳಿದ ಟೈಪ್ಸ್ ಆಫ್ ರಿಯಾಕ್ಷನ್ಸ್ ಅನ್ನ we will study in the next class. So fine. Okay. Don't forget to comment regarding how was the class. Okay. Fine. Let us end up the session here. Have a nice day. Take care. Good night.